ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್ ಅಲ್ಲ, 2 ಕತೆ ಹೇಳೋ ಟೈಮ್. ಸ್ನೇಹಿತರೆ, ಇದು ನಮ್ಮ ಸಬ್ಸ್ಕ್ರೈಬರ್ ಆದ ರವೀಶ್ ಅವರು ನಮಗೆ ಒಂದು ಆಡಿಯೋವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಆ ಆಡಿಯೋದಲ್ಲಿ ಏನಿದೆ ಅಂತೇಳಿ ಸಂಪೂರ್ಣವಾಗಿ ನೀವು ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿದ್ರೆ ಕೂಡ ನಿಮಗೂ ಕೂಡ ಅರ್ಥ ಆಗುತ್ತೆ. ಸ್ನೇಹಿತರೆ, ಇದು ತುಮಕೂರಿನಲ್ಲಿ ನಡೆದಿರುವ ಒಂದು ರಿಯಲ್ ಸ್ಟೋರಿ. ಸ್ನೇಹಿತರೆ, ಆ ಕತೆ ಶುರು ಮಾಡುವ ಮೊದಲು ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳೇನಾದ್ರು ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಸ್ಟೋರಿ ಹೇಳ್ತಿರೋದು ಸುಮಾರು 15-20 ವರ್ಷದ್ದು ಸ್ಟೋರಿ ಇದು. ನಾವೊಂದು ಸಲ ಅಪ್ಪ, ಅಮ್ಮ ಹಾಗೂ ನಾನು ನೀರು ಕಟ್ಟಾಕಿದ್ದಕ್ಕೆ ತೋಟದ ಹತ್ರ ಹೋಗಿದ್ವು. ಆಗ ಸಮಯನ ಒಟ್ಟಲ್ಲೇ 8 ಗಂಟೆಯಿಂದ 9 ಆಗಿತ್ತು ಅನ್ಸುತ್ತೆ. 3 ಅವರ್ 4 ಅವರು ನೀರು ಹಾಯಿಸ್ಬೇಕಾಯ್ತದು. ಅದು ಬೇರೆಯವ್ರ ನೀರು ಆಗಿರೋದ್ರಿಂದ ಅವರು ಕರೆದಾಗ ನಾವು ಹೋಗ್ಬೇಕಾಗಿತ್ತು, ಅವ್ರು ಹೇಳಿದಾಗ. ಆದ್ದರಿಂದ ನಾವು ಇಂಟು ಬಂದು ನಿಮ್ಮ ಕತ್ತಿ ಬಂದಿದೆ ತಿರ್ಕೊಳ್ರಪ್ಪ ಅಂದರು. ನಾವು ಸರಿ ಆಯಿತು ಅಂತ ಹೋದ್ವು. ಅಲ್ಲೇ ನೀರು ಕಟ್ಟಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮುಗೀತು. ಇನ್ನೊಂದು 10 ನಿಮಿಷದ್ದು ಇತ್ತು. ಆವಾಗ ಕರೆಂಟ್ ಹೊಳ್ಳಿ ಸಡನ್ನಾಗಿ ಕರೆಂಟ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ನಾವು ನೀರು ಹಾಸೋದ್ರಿಂದ ನೀರು ಇದು ಮಾಡೋದು ಅರ್ಧ ಕಿಲೋಮೀಟ್ರು. ಹಾಗಾಗಿ ನಾನು ಅಪ್ಪ ಹೋದ್ವು. ಅಮ್ಮನ್ನ ನಿಮ್ಮ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ಬಿಟ್ಟು ನಾವು ಮುಂದೆ ಹೋದ್ವು. ಅಲ್ಲೋಗಿ ಅಲ್ಲಿ ಸ್ವಲ್ಪ ದೂರಲ್ಲಿ ರೋಡು ಓಡಾಡುತ್ತೆ, ನೀರು ತುಂಬಿಕೊಂಡು ಟ್ರ್ಯಾಕ್ಟ್ರ್ ಜಾಡು. ಅಲ್ಲಿ ಜಾಗ ಚೆನ್ನಾಗಿದ್ದು ಅಲ್ಲಿ ಕೂತ್ಕೊಂಡಿದ್ವು, ಕರೆಂಟನ್ನೇ ಕೈಕೊಂಡು. ಅಲ್ಲಿ ಸೌಂಡು ನಾವಿಬ್ಬರೇ ಸೌಂಡಲ್ಲಿ ಬರೀ ಗಾಳಿದು ತೆಂಗಿನ ಮರದು ಅಪಾರಪ್ಪ ಸೌಂಡು, ಗರಿ ಸೌಂಡು, ಸೈಲೆಂಟು ಆ ಥರ ಸೌಂಡಲ್ಲಿ. ಸರಿ ಆಯಿತು ಅಂತ ಹಾಗೆ ಒಂದು 10 ನಿಮಿಷ ಕೂತ್ಕೊಂಡು. ಅವಾಗ ಸಮಯ 12 ಇರ್ಬೋದು ಅನ್ಸುತ್ತೆ. ನಮಗೂ ಅದು ಟೈಮಿಂಗ್ಸು ಗೊತ್ತಿಲ್ಲ ಅವಾಗ, ವಾಚು ಏನಿರಲಿಲ್ಲ ಅವಾಗ. ಒಂದು 12 ಇರ್ಬೋದು ಅಂದಾಜು, 12 ಹಾಗೆ. ಸರಿ ಆಯಿತು ಅಂತ ಕೂತ್ಕೊಂಡಿದ್ದೆ. ಸ್ವಲ್ಪ ದೂರ ಒಂದು 15-20 ಮೀಟ್ರು ಡಿಸ್ಟೆನ್ಸು ಒಂದು ಮಾವಿನ ಮರ ಇದೆ. ಆ ಮಾವಿನ ಮರ ಹತ್ರಲ್ಲಿ ನಾನು ಅದನ್ನೇ ಮಾವಿನ ಮರ ಕೂತ ನೋಡ್ತಾ ಇದ್ದೆ, ಯಾವ ಕಡೆ ಹೇಗಿದೆ ಏನು ಅಂತ ಸುತ್ತ ನೋಡಿದೆ. ಕರೆಂಟ್ ಬರುತ್ತಾ, ಲೈಟೆಲ್ಲ ದೂರ ಕಾಣ್ತಾ ಕಂಬದಲ್ಲಿ ಅಂತ. ಅಲ್ಲಿ ನಾವು ನಮ್ಮ ಅಪ್ಪನ ಬಿಟ್ಟರೆ ಯಾರೂ ಇರಲಿಲ್ಲ. ಸರಿ ಆಯಿತು. ಇದ್ಕಿದ್ದಂಗೆ ಮಾವಿನ ಮರದಲ್ಲಿ ಬೆಂಕಿ ಸ್ಟಾರ್ಟ್ ಆಯಿತು. ಸಣ್ಣದ ಕಿಡಿ ಸ್ಟಾರ್ಟ್ ಆಗಿದ್ದು ಆಗ್ತಾ ಒಂದು ಸೆಕೆಂಡ್ಗೂ ರೈಸ್ ಆಗ್ತಾ ಹೋಯ್ತು. ಫುಲ್ಲು ಮಾವಿನ ಮರ ಫುಲ್ ಆವರಿಸ್ಕೊಂಬಿಡ್ತು. ಮಾವಿನ ಮರನ ಎತ್ಕೊಂಡು ಉರಿಯೋ ಥರ. ನನಗೆ ಆಶ್ಚರ್ಯ ಆಗೋಯ್ತು, ಏನು ಇದ್ಕಿದ್ದಾಗೆ ಮಾವಿನ ಮರ ಇದೆ ಅಂತ. ಅಪ್ಪನ್ನ ಪ ಅಂದೆ, ಏನೋ ಅಂತು. ಅಲ್ಲವ್ರು ಮಾವಿನ ಮರಕ್ಕೆ ಯಾರು ಬೆಂಕಿ ಇಟ್ಟಿದ್ದಾರೆ. ಸರಿ ಅಂತ ಅವರು 1 ನಿಮಿಷ ನೋಡ್ಬಿಟ್ಟು ಏನೂ ಮಾತಾಡಬೇಡ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಸೀದಾ ಕರ್ಕೊಂಡು ಹೊರಟುಬಿಟ್ರೆ ಕಡೆ. ಅಲ್ಲಿಂದ ಸ್ವಲ್ಪ ದೂರ ಒಟ್ಟು ಮೇಲೆ ನಾನು ಏಕೆ ಹಿಂಗೆ ಕರ್ವಾಗ್ತಾ ಇದ್ದೀರಲ್ಲ ಅಂತ ಮನೆ ಅಂತ ಅಂದ್ಕೊಂಡು ನಾನು ಹೆದರ್ಕೊತೀನಿ ಅಂತ ಅವರು. ನಾನೆಲ್ಲ ಹೆದರ್ಕೊತೀನಿ, ಮಾಮೂಲಿ ಹುಡುಗರಾಟ. ಸುಮ್ಮನೆ ಆಯಿತು ಅಂತ ಜೊತೆ ಹೋದೆ. ಯಾಕೆ ಹಿಂಗೆ ಕರ್ಕೊಂಬಂದೆ, ಇನ್ನೂ ನೋಡ್ಬಾ ಇರೋದು ಏನಾಗುತ್ತೆ ಅಂತ. ಅದು ಕೊಳ್ಳಿದ್ದೇವೆ ಕಣೋ, ಅದು ನೋಡಿದ್ರೆ ನಾವು ನೋಡಿದ್ದಕ್ಕೆ ಹೆಸರೋಗಿದೆ, ಅದು ನಮ್ಮನ್ನು ನೋಡಿದರೆ ನಮ್ಮನ್ನು ಬಿಡ್ತಿರಲಿಲ್ಲ ಅದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟವರು. ಸರಿ ಆಯಿತು ಅಂತ ನಾನು ಅಲ್ಲಿ ಹಿಂದುಗಡೆ ತಿರುಗಿ ನೋಡ್ಬೇಡ, ಅದರಲ್ಲಿ ಹಿಂದುಗಡೆ ತಿರುಗಿ ನೋಡೋದಂಗೆ ಏನೋ ಮಾತಾಡೋ, ಬಾ ಬೇಗ ಮುಂದೆ ಹೊರಟೋಗೋಣ ಅಂತ ಕರ್ಕೊಂಡು ಹೊರಟೋರು. ಸರಿ ಆಯಿತು ಅಂತ ನಾನು ಹೊರಟೋಗಿ ಆಮೇಲೆ ನಂಗಂದರು ಯಾಕೆ ಏನು ಅಂತ ಕೇಳಿದಾಗ ಅದು ಕೊಳ್ಳಿದೇವ ಇಲ್ಲ ರಾವು ಅಂತಾರಲ್ಲ, ಬೆಂಕಿ ಉಂಡೆಯೋದು ಆ ಥರ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಮಾತಾಡಲಿಲ್ಲ. ಮನೆಗೆ ಹಿಂದೆ ನೋಡೋ ಮನೆ ಕಡೆ ಬಂದು ಸರಿ ಆಯಿತು. ಅಮ್ಮ ಇದ್ದರು. ಅಮ್ಮನಿಗೆ ಈಗ ನಡೆದಿದ್ದೆಲ್ಲ ಈ ಥರ ಈಗ ಆಯಿತು ಅಂತ ಎಲ್ಲ ಹೇಳೋದು. ಆಗ ಅಮ್ಮ ಹೇಳಿದ್ರು, ನಿಮ್ಮದೇ ಸ್ಟೋರಿ, ನನ್ನ ಸ್ಟೋರಿ ಕೇಳ್ರಿ, ನೀವು ಹೇಳ್ಬಿಟ್ಟು ನೀವು ಆ ಕಡೆ ಹೊರಟೋರ್ರಿ. ನಾನು ಸರಿ ಆಯಿತು ಅಂತ ಮನೆ ಕಡೆ ಹೊರಟೆ. ಅದು ಮುಂದೆ ಬರ್ತಿದ್ದಂಗೆ 2-3 ದಿನ ಮುಂಚೆ ಯಾರನ್ನ ಮುಚ್ಚಿದ್ರಲ್ಲ, ಒಬ್ಬ ವ್ಯಕ್ತಿನ, ವಯಸ್ಸಾದ ವ್ಯಕ್ತಿನ. ಹೌದು ಒಂದು ಅಲ್ಲಿ ನಿಮಗೇನು ಕಾಣಿಸ್ತಿಲ್ವಾ ಗುಂಡಿ ಹತ್ರ ಅಂದರು. ನಮಗೇನು ಕಾಣಿಸ್ತಾ ಇಲ್ಲ ಅಂದರು. ಸರಿ ಆಯಿತು, ನೀವು ಆ ಕಡೆ ಹೋದ್ರಿ. ನಾನು ಸರಿ ಆಯಿತು ಅಂದ್ಬಿಟ್ಟು ಟವಲ್ಲು ತಲೆ ಸುತ್ಕೊಂಡ್ಬಿಟ್ಟು ಉದ್ಲಿ ಹೆಗಲಿಗೆ ಹಾಕ್ಕೊಂಡು ನಡ್ಕೊಂಬರ್ತಾ ಇದ್ದೆ. ಬರಬೇಕಾದ್ರೆ ಸ್ವಲ್ಪ ದೂರದಲ್ಲೇ ನೋಡಿದೆ, ಸತ್ತಿದ್ದ ವ್ಯಕ್ತಿ ಗುಂಡಿ ಮೇಲೆ ಕೂತ್ಕೊಂಡಿದ್ದ. ನಾನು ನಮ್ಮ ಅಮ್ಮ
ಇವನು ಇವನು ಇನ್ನೆಲ್ಲೂ ಜಾಗ ಇಲ್ವಾ, ಈ ಥರ ಗುಂಡಿ ಮೇಲೆ ಕುಂತವನೆ, ಅಥವಾ ಗುಂಡಿ ಮೇಲೆ ಇವನಿಗೇನು ಅನ್ಸಲ್ವ, ಭಯ ಆಗಲ್ವ ಇವನಿಗೆ ಅಂದ್ಕೊಂಡು ಒಂದು 2 ದಿನ ಮುಂಚೆ ಸಮಕ್ಕೆ ಬರ್ತಿದ್ದಂಗೆ ಏನಪ್ಪ ಒಂದು ಬೀಡಿ ಇದೆಯಾ ಅಂತ ಕೇಳಿದ್ರು. ಬೀಡಿ? ನಾನು ಗಂಡ್ಸಲ್ಲಪ್ಪ, ಹೆಂಗ್ಸು, ನನ್ನ ಹತ್ರ ಬೀಡಿ ಎಲ್ಲಿ ಬರ್ತೀಯ, ನಾನು ಸೇರ್ತೀನಿ, ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಒಬ್ಬ ವ್ಯಕ್ತಿ ಗದರಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ದಿರಂಗೆ ಆ ವ್ಯಕ್ತಿ ಎದ್ದು ನಿಂತ್ಕೊಂಡಂತೆ. ಇವನು ಯಾಕೆ ಎದ್ದು ನಿಂತ್ಕೊಂಡ, ನನಗೇನಕ್ಕೆ, ಸರಿ ಆಯಿತು ಅಂತ ಇನ್ನೊಂದು 2 ಹೆಜ್ಜೆ ಮುಂದೆ ಹೋದಂಗೆ ಹಿಂಬಾಲಿಸ್ಕೊಂಡು ಬಂದಂತೆ. ಇವರು ಹೆದರ್ಕೊಂಡಿಲ್ಲ, ನಮ್ಮಮ್ಮ ಏನೇ ಹೆದರ್ಕೊಂಡಿಲ್ಲ. ಸರಿ ಇವನು ಯಾರಿಗೆ ನಾನು ಹಿಂದೆ ಬರ್ತಾವನಲ್ಲ, ಬಿಡು ದೇವರಿದ್ದಾನೆ ಹೋಗೋಣ ಅಂತ ಸ್ವಲ್ಪ ಮುಂದೆ ಬಂದಾಗ ಅವನ ಹತ್ರ ಇವರು ಹೆಜ್ಜೆ ಆಗ್ತಾ ಅವನು ಇವ್ರ ಹಿಂದೆನೇ ಹೆಜ್ಜೆ ಆಗ್ತಾ ಬಂದಂತೆ. ಬಂದು ಇನ್ನು ಮನೆ ಸ್ವಲ್ಪ ದೂರ, ಅಲ್ಲಿ ಬರ್ತಿದ್ದಂಗೆ ಹೋಗು, ನಿನ್ನ ಅದೃಷ್ಟ ಇವು ಚೆನ್ನಾಗಿದೆ, ಬದುಕೊಂಡೆ, ನಿಮ್ಮ ದೇವ್ರು ನಿನ್ನ ಬಲ್ದಲ್ಲಿದ್ದ ಅಂತ ಹೇಳ್ಬಿಟ್ಟು ಅದು ಬೇಲಿ ಐತಲ್ಲಿ, ಆ ಬೇಲಿ ಸ್ವಲ್ಪ ಫುಲ್ಲು ಅಳ್ಳಾಡಿಸ್ಕೊಂಡು ಒಂಥರ ವಿಚಿತ್ರವಾಗಿ ಅಳ್ಳಾಡಿಸ್ಕೊಂಡು ಅಲ್ಲಿಂದ ರಿಟರ್ನ್ ವಾಪಸ್ ಹೊರಡೋಯ್ದಂತೆ. ನಿಮಗೆ ಗುಂಡಿ ಹತ್ರ ಯಾರನ್ನ ಕಂಡ ಅಂತ ತಿರಗ ನಾವಿಲ್ಲ ಅಂದು. ಅವಾಗ ನಮ್ಮದು ಈ ಥರ ಸ್ಟೋರಿ ಆಯಿತು ಅಂತ ನಾವು ಬೆಂಕಿ ಮಾವಿನ ಮರದಲ್ಲಿ ನಡೆದ ಬೆಂಕಿ ಇದೆಲ್ಲ ವಿವರಿಸು, ಇವತ್ತು ನಮ್ಮ ದೇವ್ರು ನಮ್ಮನ್ನು ಕಾಪಾಡ್ದ ಅಂದ್ಕೊಂಡು ನಾವಿದಾಯಿತು. ನನಗೇನೋ ಒಂಥರ ಕ್ಯೂರಿಯಾಸಿಟಿ, ರಾತ್ರಿ ಎಲ್ಲ ಒಂದು 2 ಅವರ್ ನಿದ್ದೆ ಬರಲಿಲ್ಲ. ಏನೀಗಾಗೋಯ್ತು, ಏನಿರ್ಬೋದು, ಮಾವಿನ ಮರ ಹತ್ಕೊಂಡು ಹೋಗೋ ಏರಿಯಾ, ಬೆಳಗ್ಗೆ ಹೋಗಿ ನೋಡ ಅಂತ ಹೋಗಿ ಬೆಳಗ್ಗೆ ಅದೇ ಜಾಗಕ್ಕೆ ಹೋಗಿ ನೋಡಿದೆ ನಾನು. ನೋಡಿದ್ರೆ ಬೆಳಗ್ಗೆ ಮಾವಿನ ಮರ ಹೇಗಿದೆಯೋ ಹಾಗೇ ಇದೆ, ಕೆಳಗಡೆ ಸುಟ್ಟಿರೋದೇ ಆಗಲಿ ಏನೇ ಆಗಲಿ ಕಾಣಲಿಲ್ಲ. ಹಂಗೂ ಕೆಳಗಡೆಲ್ಲ ಬೆಂಕಿ ಕಿಡಿ ಏನೋ ಬಿದ್ದಿದೆಯಾ ಅಂತೆಲ್ಲ ಚೆಕ್ ಮಾಡಿದೆ, ಏನೇ ಸುಟ್ಟೋಗಿದೆಯೇನೋ ಅಂತ. ಆ ಥರದ್ದು ಯಾವುದೇ ಆಗಿರಲಿಲ್ಲ. ಅವಾಗ ಅನ್ನಿಸ್ತು ಇದು ಕೊಳ್ಳಿ ತೆವುದೇ ಕೆಲಸ ಇದು ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ವಿಚಾರಿಸು ಆ ಕಡೆ ಅಕ್ಕಪಕ್ಕದವ್ರ ಮನೆ ಹತ್ರ, ಒಂದು ಏನೋ ಒಂಥರಪ್ಪ ಇಲ್ಲಿ ಏನೋ ಒಂಥರ ಸಮಸ್ಯೆ, ನಾವು ನೋಡಿದ್ದೀವಿ, ಏನೋ ಒಂಥರ ಯಾರೋ ಓಡಾಡೋದು ಆ ಥರ ಇದೆ ಅಂತ. ಅದೇ ಲಾಸ್ಟ್ ನಾವು ಆ ಕಡೆ ಹೋಗಸೆ ಬಿಟ್ಬಿಟ್ಟು ನಮಗೆ ಹೆಂಗೆ ಅಂತ. ಸ್ನೇಹಿತರೆ, ಕೇಳಿದ್ರಲ್ವಾ ನಮ್ಮ ರವೀಶ್ ಮತ್ತು ಅವರ ಫ್ಯಾಮಿಲಿಗೆ ಆಗಿರೋ ಅನುಭವ ಯಾವ ರೀತಿ ಇತ್ತು ಅಂತೇಳಿ. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮಗೆ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.